ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಏನು ಗೊತ್ತಾ? ಈಗ 2 ಎಪಿಸೋಡ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಒನ್ನು, ಸೆಕೆಂಡ್ ಒನ್ ಅಂತ ಹೇಳಿ. ಇದು ಫಸ್ಟ್ ಒನ್ ಆಗಿರುತ್ತೆ. ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನೀಗ. ಸೊ ಎರಡೂ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಏನು ಗೊತ್ತಾ, ರಾಣಿ ಸೀರಿಯಲ್ಲು ತುಂಬಾ ಚೆನ್ನಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನಿನ್ನೆ ಮೊನ್ನೆ ಹಾಕಿರೋ ವಿಡಿಯೋಗಳಿಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಹೇಳ್ತೀರಾ ನೀವು ಅಂತ ಸ್ಟೋರಿ ಹೇಳಿದ್ದೀರಾ. ನಿಜವಾಗೂ ನಿಮ್ಮ ಕಮೆಂಟ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಬರುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ನನ್ನ ಮನಸ್ಫೂರ್ತಿಯಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಈ ವಿಡಿಯೋನ ನೋಡಿ ಆಮೇಲೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು ಗಂಟೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇರ್ತಾವೆ ಅಷ್ಟೇ ಒಂದೊಂದು ವಿಡಿಯೋಗೆ. 1.5 ಗಂಟೆ 1 ಗಂಟೆ ಅಂತ ಅಂದ್ಕೊಳ್ಳಿ. ಹಿಂದೆನೇ ಅಪ್ಲೋಡ್ ಆಗಿರುತ್ತೆ. ಎರಡೂ ಕೂಡ ನೋಡಿ ಅಂತ ಹೇಳ್ತೀನಿ ಆಯಿತಾ. ಇದೇ ರೀತಿ ಒಳ್ಳೊಳ್ಳೆ ಒಂದು ಸೀರಿಯಲ್ಗೋಸ್ಕರ ಮತ್ತೆ ನಾನು ಯಾವ ಸೀರಿಯಲ್ ಅಪ್ಲೋಡ್ ಮಾಡಬೇಕಂತ ಕೂಡ ಇವತ್ತಿನ ದಿನ ಕಮೆಂಟ್ ಮಾಡಿ. ನಿಮ್ಮ ಒಂದು ನಾನು ಯಾವ ಸೀರಿಯಲ್ ಬೇಕು ಅಂತ ಕೇಳಿದರೆ ಆ ಸೀರಿಯಲ್ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆ ತೊಗೊಂಡೆ ನಾನು ಸೀರಿಯಲ್ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನನಗೆ ಮುಗಿಯುತ್ತೋ ಇಲ್ಲ ಅಂತ ನಾನು ನೋಡಿಲ್ಲ. ಮುಗಿಬೋದಂತ ಅಂದ್ಕೊಂಡಿದ್ದೀನಿ ಸೀರಿಯಲ್ಲು. ಬಿಗ್ ಬಾಸ್ ಬರ್ತಾ ಇದೆಯಲ್ಲ, ಸೊ ಹಂಗಾಗಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಇವರಿಬ್ಬರು ಇಲ್ಲಿ ವಾದಿ ಮಾಡಿಕೊಂಡು ನಿಂತಿರ್ತಾರೆ, ವರ್ಧಾ ಕೂಡ ಹಾಗೆ ಬಾಲ ಕೂಡ. ಯಾಕೆ ಅಂತಂದರೆ ಸಾಕ್ಷಿ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಯಾಕೋ ಬಂದೆ ನೀನು ಇಲ್ಲಿ ಅಂತ ಬಾಲ ಕೇಳಿದಾಗ, ನೀನು ಏನಕ್ಕೆ ಬಂದಿದೆಯೋ ಅದಕ್ಕೆ ನಾನು ಬಂದೆ ನೋಡು ಬಾಲ, ಇದನ್ನೆಲ್ಲ ಬಿಟ್ಬಿಡು. ಸಾಕ್ಷಿ ಹುಡ್ಕೋದು, ನನ್ನ ಕೋರ್ಟಿಗೆ ತೊಗೊಂಡೋಗಿ ನಿಲ್ಲಿಸೋದು, ನನ್ನ ಚರ್ಚೆ ಮಾಡೋದು, ನನ್ನ ಜೈಲಿಗೆ ಹಾಕ್ಸ್ಬೇಕಂತ ಅನ್ನೋದು, ಇದನ್ನೆಲ್ಲ ಬಿಟ್ಬಿಡು. ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಜೈಲಿಗೆ ಹೋಗಲ್ಲ. ನಾನು ತಪ್ಪು ಮಾಡಿ ಕೂಡ ಇಷ್ಟು ದಿನ ನಾನು ಹೊರಗಡೆ ಇದ್ದೀನಿ ಅಂತಂದರೆ ಅದು ನನ್ನ ತಾಕತ್ತು ಅಂತೇಳಿ ಏನೇನೋ ಎಲ್ಲ ಮಾತಾಡ್ಬಿಟ್ಟು ಬಾಲಿನ ಹೊರಟು ಮಾಡಿಬಿಟ್ಟು ನಿನ್ನ ಜೈಲಿಂದ ಕಂಬಿ ಎಣ್ಸಂಗೆ ಮಾಡೇ ಮಾಡ್ತೀನಿ ಅಂತೇಳಿ ಬಾಲ ಅಲ್ಲಿಂದ ಹೊರ್ಟು ಬಂದುಬಿಡ್ತಾನೆ. ಇನ್ನೊಂದು ಕಡೆ ಹೇಗಾದರೂ ಮಾಡಿ ಇವಳ ಹತ್ರ ನಾನು ಬಾಯಿ ಬಿಡಿಸ್ಕೋಬೇಕು ಅಂತೇಳಿ ಸತ್ಯಣ್ಣ ಸರಳ ಅಂಥೇಳಿ ಹಾಲು ತೊಗೊಂಡು ಬಂದು, ಚಿನ್ನ ಹಾಗೆಯೇ ಮುದ್ದು ಅಂತೆಲ್ಲ ಮಾತಾಡಿಸ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಹಾಲು ಕುಡಿ ಚಿನ್ನ ಅಂತೇಳಿ ಕೇಳ್ತಾನೆ. ಹಂಗಂದ ತಕ್ಷಣನೇ ಇಲ್ಲಿ ಸರಳ ಏನು ಮಾಡ್ತಾಳೆ ಅಂದರೆ, ರೀ ಮತ್ತೆ ನೀವೇನಾದರೂ ನನ್ನ ಹತ್ರ ವರದನ ವಿಷಯ ಎತ್ತಿದರೆ ನಾನು ಈ ಹಾಲು ಕುಡಿಯಲ್ಲ, ಏನು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ಹಂಗಂದ ತಕ್ಷಣ ನೋಡು 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 ನಾನೇ ಎತ್ತಿಲ್ಲ, ಬಟ್ ನೀನೇ ಮಾತಾಡ್ತಾ ಇದ್ದೀಯಾ ಅಂತ ಕೂಡ ಸತ್ಯಣ್ಣ ಹೇಳ್ತಾರೆ. ಸೊ ಆಗಲ್ಲ ರೀ, ನೀವು ಅವನ ಬಗ್ಗೆನೇ ಮಾತಾಡ್ತೀರಾ ಅಂತ ನನಗೆ ಗೊತ್ತು, ಅದಕ್ಕೆ ಹೇಳಿದೆ ಅಂತೇಳಿ ಸರಳ ಹೇಳ್ತಾಳೆ. ಇಲ್ಲ ಕಣೆ, ನಾನು ಅವನ ಸುದ್ದಿ ಎತ್ತಲ್ಲ. ಒಂದು ಕೆಲಸ ಮಾಡು, ಈ ಹಾಲು ಕುಡಿ ಫಸ್ಟು ಅಂತೇಳಿ ಹಾಲ ಕೊಡ್ತಾರೆ. ಕೇಸರಿ ಹಾಕೊಂಡು ಬರೋಕ್ಕೆ ನನ್ನ ಹತ್ರ ಅಷ್ಟೊಂದು ಶ್ರೀಮಂತಿಕೆ ತಾನೇ ಇಲ್ದಲೇ ಇರ್ಬೋದು, ಆದರೆ ಅರ್ಶಿನನಾದರೂ ಹಾಕ್ಕೊಂಡು ಬಂದಿದ್ದೀನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕುಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾನಂದರೆ ನಿನಗೆ ಜೀವ ತಾನೇ, ನಾನಂದರೆ ಪ್ರಾಣ ತಾನೇ ಅಂದರೆ, ನೋಡಿ 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 ಈ ರೀತಿ ಎಲ್ಲ ಮಾತಾಡಬಾರ್ದು, ನೀನಂದರೆ ನನ್ನ ಪ್ರಾಣ ರೀ, ನನ್ನ ಜೀವ ರೀ ನೀವು ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾ ಇರ್ತಾಳೆ. ಹೌದಾ, ನಾನಂದರೆ ನಿಂಗೆ ಅಷ್ಟೊಂದು ಇಷ್ಟನೇನೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೇಳ್ತಾರೆ. ಹೌದು ರೀ, ನೀವಂದರೆ ನನಗೆ ಪಂಚ ಪ್ರಾಣ ಅಂತ ಕೂಡ ಹೇಳ್ತಾಳೆ ಸರಳ. ಹಾಗಂದ ತಕ್ಷಣ ಸತ್ಯಣ್ಣ ಏನು ಮಾಡ್ತಾರೆ ಅಂತಂದ್ರೆ, ಹಾಗಾದರೆ ನನ್ನ ಮೇಲೆ ಆಣೆ ಮಾಡಿ ಹೇಳು, ವರ್ಧ ನಿನಗೆ ಏನು ಹೇಳ್ದೆ, ಯಾಕೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ದ ಅಂತ ಹೇಳ್ಬಿಟ್ಟು ಬೇಗನೆ ಆಣೆ ಹಾಕ್ಸ್ಕೊಬಿಡ್ತಾನೆ. ಆವಾಗ ಸರಳ ಸಿಗಾಕೋಬಿಡ್ತಾಳೆ. ನೋಡು ಸರಳ, ಆಣೆ ಮಾಡಿದ್ಯಾ ನನ್ನ ಮೇಲೆ, ನಾನಂದರೆ ಇಷ್ಟ ಅಂತ ಹೇಳ್ತಾ ಇದೀಯಾ, ಇವಾಗ ನೀನು ಹೇಗಿದ್ರು ನನ್ನ ಮೇಲೆ ಆಣೆ ಮಾಡಿರೋದ್ರಿಂದ ನೀನು ಹೇಳಲೇಬೇಕು ಸತ್ಯನ ಅಂತೇಳಿ ಸತ್ಯಣ್ಣ ಕೇಳ್ತಾರೆ. ಹಾಗಂದ ತಕ್ಷಣನೇ ಸತ್ಯಣ್ಣ ಹೇಗೆ ನಂಬಿಸಿದ್ದಾರೆ ಅಂತಂದರೆ ಸರಳನ, ಏನೇನೋ ಇಂದ್ಲದೆಲ್ಲ ನೆನ್ಪು ಮಾಡಿಕೊಂಡು ಗಂಡ ಹೆಂಡ್ತಿ ಅಂದರೆ ಮದುವೆ ಆದ ತಕ್ಷಣ ಒಂದು ಫಸ್ಟ್ ನೈಟಿಗೆ ಬಂದಾಗ ಯಾವ ರೀತಿ ರಿಯಾಕ್ಷನ್ ಮಾಡಿರ್ತಾಳೆ ಅದನ್ನೆಲ್ಲ ಹಿಂದಿಂದೆಲ್ಲ ಮೆಲ್ಗಾಕಿದ ಮೇಲೆ ಅವಳು ಒಂದು ಇದಕ್ಕೆ ಬರ್ತಾಳೆ ಹೇಳಬೇಕು ಅಂತ. ಸೊ ಆಗ ಎಲ್ಲ ವಿಷಯನೂ ಹೇಳಿಬಿಡ್ತಾಳೆ. ಈ ರೀತಿ ನಡೀತು, ಬ್ಯಾಗ್ನಿಂದೆ ಬಿದ್ದಿದ್ದಾರ್ರಿ ಅವರು, ನಾನು ಹಿಂದಿನ ದಿನ ಗುಜರಿಗೆ ಹಾಕಿದ್ದೆ ಬ್ಯಾಗ್ನ, ಆ ಬ್ಯಾಗ್ನ ಮತ್ತೆ ಕಾಲ್ ಮಾಡಿಬಿಟ್ಟು ಆ ಬ್ಯಾಗ್ ಬೇಕು ನಮಗೆ ತಂದ್ಕೊಡಿ ಅಂತ ಕೇಳ್ದ ವರ್ಧ. ನಾನು ಇದ್ಕೊಂಡು ಆ ಬ್ಯಾಗ್ ಯಾಕ್ರಿ ನಿಮಗೆ ಬೇಕು, ಹಳೇದು, ನಾನು ಆಲ್ರೆಡಿ ಗುಜರಿಗೆ ಹಾಕಿದ್ನಿ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ವ, ಸೊ ಹಂಗಾಗಿ ನಾನು ಸರಿ ಆಯಿತು ಅಂತ ಒಪ್ಕೊಬಿಟ್ಟೆ ರೀ ಅಂತ ಹೇಳ್ಬಿಟ್ಟು ಸರಳ ಹೇಳ್ತಾಳೆ. ದುಡ್ಡು ಕೊಡ್ತೀನಿ ಅಂದರೆ ನನ್ನೂ ಕೂಡ ಮಾರ್ಬಿಡ್ತೀಯಲ್ಲ ನೀನು ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ನೋಡಿ ನೋಡಿ ನೋಡಿ, ನಾನು ಮೊದಲೇ ಹೇಳಿದ್ದೀನಿ ಕೋಪ ಮಾಡ್ಕೋಬಾರ್ದು ನಾನು ಹೇಳಿದ ತಕ್ಷಣ ಅಂತ, ಮತ್ತೆ ನೀವು ಕೋಪ ಮಾಡ್ಕೊತಾ ಇದ್ದೀರಾ ಅಂತೇಳಿ ಸರಳ ಹೇಳ್ತಾಳೆ. ಆಯ್ತಾಯ್ತು ಬಿಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಸುಮ್ಮನಾಗ್ತಾರೆ. ಹಾಗಿದ್ರೆ ಇದು ಬ್ಯಾಗಿನ ವಿಷಯನಾ, ಹಾಗಾದರೆ ಬ್ಯಾಗಲ್ಲಿ ಏನೋ ಇದೆ ಕಣೆ ಅಂತ ಹೇಳ್ಬಿಟ್ಟು
ಹೇಳ್ತಾರೆ. ಸೊ ಆಗಿದ್ದಾಗ ಸರಳ ಇದ್ಕೊಂಡು, "ರೀ ಏನಾದ್ರು ಬಂಗಾರ, ಬೆಳ್ಳಿ ಏನಾದ್ರು ಇತ್ತೇನ್ರಿ ಆ ಬ್ಯಾಗಲ್ಲಿ? ಅದಕ್ಕೇನಾದ್ರು ಅವನು ಈ ರೀತಿ ಹಿಂದೆ ಬಿದ್ದಿದ್ದಾನ? ಆ ಬ್ಯಾಗಲ್ಲಿ ಬಂಗಾರ, ಬೆಳ್ಳಿ ಇದ್ರೆ ನಾವೇ ತಗೋಬೋದಿತ್ತಲ್ವೇನ್ರಿ?" ಅಂತ ಅಂದಾಗ, "ಥು ನಿನ್ನ ಈ ರೀತಿ ಆಸೆ ಪಡ್ತಾ ಇದೀಯಾ? ಅದ್ಕಿಂತ ಏನೋ ಇದೆ ಕಣೆ ಅದರಲ್ಲಿ" ಅಂತೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಇನ್ನೇನೆಲ್ಲ ಸತ್ಯ ತಿಳ್ಕೊಂಡಾಯ್ತು. ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ತಂದೆ ಮಗಳಿಬ್ರು ಕೂಡ ಒಂದು ದೇವಸ್ಥಾನಕ್ಕೆ ಬಂದಿರ್ತಾರೆ. ಯಾಕಂದ್ರೆ ಇವತ್ತು ಇಯರಿಂಗ್ಸ್ ಇದೆ. ಅಂದ್ರೆ ಕಾವೇರಿನ ಬಿಡಿಸ್ಕೊಳಕ್ಕೆ ಎಲ್ಲ ಪ್ರಯತ್ನಗಳು ನಡೀತಿದ್ದಾವೆ. ಇಲ್ಲಿ ದೇವ್ರಿಗೆ ಕೈ ಮುಗ್ದು ಎಲ್ಲ ಆದಮೇಲೆ ಇವತ್ತು ಕರ್ಕೊಂಡು ಬರ್ಬೋದಾ ನಮ್ಮ ಅಮ್ಮನ್ನ ಜೈಲಿಂದ ಅಂತ ರಾಣಿ ಕೇಳ್ತಾಳೆ. ಹೌದು ರಾಣಿ, ಕರ್ಕೊಂಡು ಬರ್ಬೋದು ಅಂತ ಬಾಲ ಕೈ ಮುಕ್ಕೊಂಡು ದೇವ್ರ ಮುಂದೆ ನಿಂತಿರ್ತಾನೆ. ಕೈ ಅಣು ಸಿಕ್ಕಾಪಟ್ಟೆ ನಡುಗ್ತಾ ಇರ್ತವೆ. ಎಷ್ಟು ನಡುಗ್ತಾ ಇರ್ತಾವೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ನಡುಗ್ತಾ ಇರ್ತವೆ. ಅವಾಗ ರಾಣಿ ಏನು ಮಾಡ್ತಾಳೆ ಅಂತಂದರೆ, ಅಲ್ಲಿ ಅರ್ಶಿನ ಕುಂಕುಮ ಹೂವು ಎಲ್ಲ ಇರುತ್ತೆ ಒಂದು ಪ್ಲೇಟಲ್ಲಿ. ಅದನ್ನು ತಗೊಂಡ್ಬಿಟ್ಟು ಕುಂಕುಮನ ನೀವು ಬಗ್ಗಿ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ, ಅಪ್ಪ ಅನ್ನಲ್ವಲ್ಲ ಇನ್ನು, ಬಗ್ಗಿ ಅಂದ ತಕ್ಷಣ ಬಗ್ತಾನೆ ಬಾಲ. ಅದನ್ನು ಇಟ್ಬಿಟ್ಟು ಕುಂಕುಮನ, ನಮ್ಮಮ್ಮ ಹೇಳ್ತಿದ್ರು ಯಾವಾಗ್ಲೂ, ದೇವ್ರ ಹತ್ರ ಇರೋ ಕುಂಕುಮ ಇಟ್ಕೊಂಡ್ರೆ ನಮಗೆ ಭಯ ಎಲ್ಲ ಹೊರ್ಟೋಗುತ್ತಂತೆ, ಅದಕ್ಕೋಸ್ಕರ ಕುಂಕುಮ ಇಟ್ಟೆ ನಾನು, ಭಯ ಎಲ್ಲ ಹೊರ್ಟೋಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಾಣಿ. ಆವಾಗ ಬಾಲ ಎತ್ಕೊಂಡು, ಹೌದು ರಾಣಿ, ನನಗೆ ಭಯ ಎಲ್ಲ ಹೊರಟೋಯ್ತು ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೆಲ್ಲ ಆದಮೇಲೆ, ಹೌದು ನೀವು ರಾತ್ರಿ ಹೋಗಿದ್ರಲ್ಲ ಅವ್ರು ಯಾರನ್ನ ಹುಡಿಕೊಂಡು, ಅವ್ರು ಸಿಕ್ಕಿದ್ರಾ, ಸಾಕ್ಷಿ ಸಿಕ್ತಾ ಅಂತ ಹೇಳ್ಬಿಟ್ಟು ರಾಣಿ ಕೇಳ್ತಾಳೆ. ಇಲ್ಲ ಸಿಗಲಿಲ್ಲ ಕಣಮ್ಮ, ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟ, ಒಂದು ಸ್ವಲ್ಪ ಕೊನೆ ತುದಿಲೇನೆ ಇದ್ದ, ಆದರೆ ಹೊರಟೋಗ್ಬಿಟ್ಟ ಅಂತೇಳಿ ಬಾಲ ಹೇಳ್ತಾನೆ. ಆಗ ಅವನು ಕೂಡ ಅಷ್ಟೇ, ಬಟ್ನ ಅಲ್ಲಿರುತ್ತಲ್ವ ಕುಂಕುಮ, ಅದನ್ನ ತಗೊಂಡು ಮಗಳು ಹಣೆಗೆ ಇಟ್ಬಿಟ್ಟು, ನಿನಗೂ ಕೂಡ ಭಯ ಹೊರಟೋಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಇವಾಗ ನೀನು ಹೇಳ್ದಲ್ವಾ ಇಬ್ರಿಗೂ ಭಯ ಹೊರಟೋಗ್ಲಿ ಅಂತ, ಹಾಗೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಬಾಲ ಕೂಡ ಹೇಳ್ತಾನೆ. ಸೊ ಇನ್ನೇನು ಅದೆಲ್ಲ ಆದಮೇಲೆ ಕೈ ಮುಗಿದ್ಬಿಟ್ಟು, ಒಳ್ಳೇದು ಮಾಡು ನಮ್ಮಮ್ಮನ್ನ ಈಚೆ ಕರ್ಕೊಂಡು ಬಾ ಅಂತ ರಾಣಿನೂ ಬೇಡ್ಕೊತಾಳೆ, ಹಾಗೆಯೇ ಬಾಲ ಕೂಡ ಬೇಡ್ಕೊತಾನೆ. ಇನ್ನೇನು ಇಲ್ಲಿಂದ ಹೊರಟು ಬರ್ತಾರೆ. ಸೊ ಇಲ್ಲಿ ಒಂದು ಕಡೆ ವರ್ಧನ್ಗೆ ಭಯ ಶುರುವಾಗಿದೆ. ಯಾಕೆ ಅಂತಂದರೆ ಚಾಲೆಂಜ್ ಬೇರೆ ಹಾಕೋಗಿದೆ, ನಿನ್ನ ಜೈಲಿಗೆ ಕಳಿಸ್ತೀನಿ ಅಂತ ಬಾಲ. ಈಗ ಯೋಚನೆ ಮಾಡಿಕೊಂಡು ಅವ್ನು ಚಾಲೆಂಜ್ ಹಾಕಿರೋದೆಲ್ಲ ನೆನ್ಪು ಮಾಡಿಕೊಂಡು ನಿಂತಿರ್ತಾನೆ. ಅಷ್ಟರಲ್ಲಿ ಇಲ್ಲಿಗೆ ಸಾರಿಕಾ ಬಂದ್ಬಿಟ್ಟು, ಅಣ್ಣ ಯಾಕೆ ಈ ರೀತಿ ಸೈಲೆಂಟಾಗಿ ನಿಂತಿದ್ದೀರಾ, ಯಾಕೋ ತುಂಬ ಭಯದಲ್ಲಿದ್ದೀರಾ ಅಂತ ಅನಿಸುತ್ತೆ ಅಂತ ಸಾರಿಕಾ ಕೇಳ್ತಾಳೆ. ಏನಿಲ್ಲ ಅದೇನಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾಕೋ ತುಂಬ ಭಯದಲ್ಲಿದ್ದೀರಾ ಅಂತ ಅನ್ನಿಸ್ತಿದೆ ಅಣ್ಣ, ಹಾಗಾಗಿ ಕೇಳ್ತಾ ಇದ್ದೀನಿ, ಯಾಕೆ ಭಯ ಪಡ್ತೀರಾ ನೀವು ಅಂತೇಳಿ ಹೇಳಿದಾಗ, ಅದೇನಿಲ್ಲ ಸಾರಿಕಾ, ಭಯ ಅಂಥದ್ದೇನೂ ಇಲ್ಲ ನನಗೆ, ಆದರೆ ಬಾಲ ಬಂದ್ಬಿಟ್ಟು ನನಗೆ ಚಾಲೆಂಜ್ ಹಾಕಿದ್ದಾನೆ, ನಿನ್ನ ನಾನು ಜೈಲಿಗೆ ಕಳಿಸ್ತೀನಿ ಅಂತ, ಹಾಗಾಗಿ ಒಂದು ಸ್ವಲ್ಪ ನರ್ವಸ್ ಆಗ್ತಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾಕಣ್ಣ ಎಷ್ಟೊಂದು ಭಯ ಪಡ್ತಿದ್ಯಾ, ಸಾಕ್ಷಿನೇ ಇಲ್ಲ ಅಂತಂದಮೇಲೆ ಆ ಸಾಕ್ಷಿ ಸಿಕ್ಕಿಲ್ಲ ತಾನೇ, ನೀನು ರಾತ್ರಿ ಹೋಗಿದ್ದಲ್ವ ಸಾಕ್ಷಿ ಹುಡ್ಕೊಂಡು, ಸಾಕ್ಷಿ ಏನಾಯಿತು ಅಂತೇಳಿ ಕೇಳಿದಾಗ, ಕೊನೆ ತುದಿಲಿ ಅವ್ನು ತಪ್ಪಿಸ್ಕೊಂಡು ಹೋದ ಕಣಮ್ಮ ಅಂತೇಳಿ ಸಾರಿಕನ್ಗೆ ಹೇಳ್ತಾನೆ. ಸೊ ಇನ್ನೇನಣ್ಣ ಭಯ, ಮತ್ತೆ ಸಾಕ್ಷಿನೇ ಇಲ್ಲ ಅಂತಂದಮೇಲೆ ಯಾಕೆ ಹೆದರ್ಕೊಳ್ತೀಯ, ಬಿಟ್ಟಾಕು ಅಂತ ಹೇಳ್ಬಿಟ್ಟು ಸಾರಿಕಾ ಹೇಳ್ತಾಳೆ. ಸೊ ಅವಾಗ ಏನಂತಾನೆ ಅಂದರೆ ವರ್ಧ, ಯಾಕೆ ಅಂದರೆ ನನ್ನ ಹತ್ರ ಅವನು ತುಂಬ ವರ್ಷದಿಂದ ಬಾಲ ಜೀವನ ಮಾಡ್ತಿದ್ದ, ಅವನು ಏನಂತ ನನಗೆ ಚೆನ್ನಾಗಿ ಗೊತ್ತು ಸಾರಿಕಾ, ಅವನು ಹೇಗೆ ಏನು, ಅವನ ಗುಣ ಹೇಗೆ, ಅವ್ನು ಯಾವ ಥರ ಐಡಿಯಾ ಮಾಡ್ತಾನೆ ಅನ್ನೋದು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅದು ಸ್ವಲ್ಪ ನರ್ವಸ್ ಇದೆ ಅಷ್ಟೇ ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಣ್ಣ ಯೋಚನೆ ಮಾಡಬೇಡ, ಸಾಕ್ಷಿ ಇಲ್ಲ ಏನೂ ಇಲ್ಲ, ಯಾಕೆ ಯೋಚನೆ ಮಾಡ್ತೀಯಾ, ಬಾ ಹೋಗೋಣ ಇಯರಿಂಗ್ಸ್ಗೆ, ಯಾಕಂದರೆ 10 ವರ್ಷದ ಹಳೆ ಕೇಸಣ್ಣ ಇದು ಅಂತ ಹೇಳ್ಬಿಟ್ಟು ಸಾರಿಕಾ ಹೇಳ್ತಾಳೆ. ಸೊ ಇನ್ನೇನು ಅದೆಲ್ಲ ಮುಗೀತು. ಮುಗ್ದಾದ್ಮೇಲೆ ಇವಾಗ ಮಾವ ಸೊಸೆ ಇಬ್ಬರು ಕೂಡ ಕೋರ್ಟ್ ಕಡೆ ಬಂದಿದ್ದಾರೆ. ಇವತ್ತು ನ್ಯಾಯ ತೀರ್ಮಾನ ನಡೀತಿದೆ ಕೋರ್ಟಲ್ಲಿ. ಸೊ ಹಂಗಾಗಿ, ಮಾಮ ಇನ್ನೂ ಅಮ್ಮನೇ ಬರಲಿಲ್ಲಲ್ಲ ಮಾಮ, ಅಮ್ಮ ಬರ್ತಾಳಲ್ವಾ, ಇವತ್ತು ನಾವು ಗೆದ್ದೇ ಗೆಲ್ತೀವಲ್ಲ ಅಂತ ರಾಣಿ ಕೇಳ್ತಾ ಇರ್ತಾಳೆ ಅವ್ರ ಮಾವನ್ನ. ಹೂನಮ್ಮ ಗೆದ್ದೇ ಗೆಲ್ತೀವಿ ಅಂತ ಕೂಡ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಕಾವೇರಿ ಕೂಡ ಬರ್ತಾಳೆ. ಅಂದರೆ ಪೊಲೀಸ್ನವರೆಲ್ಲ ಅವಳೊಂದು ಕಾರಲ್ಲಿ ಕರ್ಕೊಂಡು ಈಗ ಕೋರ್ಟಿಗೆ ಬರ್ತಾರೆ. ಬಂದ ತಕ್ಷಣ ರಾಣಿ ತುಂಬಾ ಖುಷಿ ಪಡ್ತಾಳೆ. ನೋಡಿ ಖುಷಿ ಪಟ್ಬಿಟ್ಟು, ಅಮ್ಮ ಬಂದ್ಲು ಮಮ್ಮ ಅಂತೇಳಿ ಹೇಳ್ತಾರೆ. ಆಗ ಇಲ್ಲಿ ಒಂದು ಕಡೆ ಬಾಲ ಕೂಡ ನಿಂತಿರ್ತಾನೆ ಸೀನಿನ ಜೊತೆ. ಅದನ್ನು ನೋಡಿ ಅವಳಿಗೆ ತುಂಬ ಬೇಜಾರಾಗುತ್ತೆ. ಅಂದರೆ ಕಾವೇರಿಗೆ ಅವನ್ನ ನೋಡಿಬಿಟ್ಟು. ಇನ್ನು ಒಂದು ಕಡೆ ರಾಣಿ ಹೇಗಿದ್ದೀಯಮ್ಮ ನೀನು ಅಂತೇಳಿ ಎಲ್ಲ ಕೇಳ್ತಾಳವ್ರಮ್ಮ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡು ಅವ್ನು ಬೇರೆ ಬಂದು ನಿಂತಿದ್ದಾನಲ್ಲಿ, ನೀನು ಮಾತಾಡ್ಸಂಗಿಲ್ಲ ಅವನ್ನ ಅಂತ ಕೂಡ ಹೇಳ್ತಾರೆ. ಅಂದರೆ ಕಾವೇರಿ ಹೇಳ್ತಿರೋದೇನು ಅಂತಂದರೆ, ನೀನು ಬಾಲುನ ಮಾತಾಡ್ಸಂಗಿಲ್ಲ ಯಾವುದೇ ಕಾರಣಕ್ಕೂ, ಅವ್ನು ಕೋರ್ಟ್ ಹತ್ರ ಬೇರೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಯಾಕೆ ಈ ರೀತಿ ಹೇಳ್ತಿದ್ದಾಳೆ ಅಂದರೆ, ಈ ಕೋರ್ಟ್ ಅವನೇ ನಡೆಸ್ತಿರೋದು ಅನ್ನೋದು ಗೊತ್ತಿಲ್ವಲ್ಲ ಕಾವೇರಿಗೆ. ಸೊ ಹಂಗಾಗಿ ಆ ರಾಣಿ ಕೂಡ ಹೇಳ್ಕೊಟ್ಟಿರ್ತಾರೆ ಈ ವಿಷಯ ಯಾವುದೇ ಕಾರಣಕ್ಕೂ ಹೇಳಬೇಡ ಅಂತೇಳಿ. ಆವಾಗ ಇನ್ನು ರಾಣಿ ಇದ್ಕೊಂಡು ಆಯಿತು ಮಾತಾಡ್ಸಲ್ಲ ಅಂತ ತಲೆ ಹಿಂಗೆ ಅಂತಾಳೆ. ಇನ್ನು ಅಷ್ಟರಲ್ಲೇ ಸತ್ಯಣ್ಣು ಕೂಡ ಯಾಕಣ್ಣ ಅವ್ನು ಬಂದಿದ್ದಾನಂತ ಕೇಳಿದಾಗ, ಗೊತ್ತಿಲ್ಲ ಕಾವೇರಿ ನನಗೆ ಅಂತ ಸತ್ಯಣ್ಣ ಕೂಡ ಹೇಳ್ತಾರೆ.
ಸೊ ಇನ್ನೇನು ಅಷ್ಟರಲ್ಲೇ ಇಬ್ಬರು LLB ಭಾರ್ಗವಿ ಹಾಗೆ JP ಪಾಟೀಲ್ ಇಬ್ಬರು ಕೂಡ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ನಮಸ್ತೆ ಅಂತೇಳಿ ಕಾವೇರಿ ಕೂಡ ನಮಸ್ತೆ ಮಾಡ್ತಾಳೆ. ಹೆದರ್ಕೋಬೇಡಿ, ಯಾವತ್ತೂ ಅನ್ಯಾಯ ಮಾಡ್ದಿಲ್ದವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಕೋರ್ಟಲ್ಲಿ. ನಮ್ಮ ಭಾಗದಲ್ಲಿ ದೇವ್ರಿರ್ತಾನೆ, ನಿಂಗೆ ಗೆದ್ದೇ ಗೆಲ್ತೀಯ ಕಾವೇರಿ, ಯೋಚನೆ ಮಾಡಬೇಡ ಅಂತ ಕೂಡ ಹೇಳ್ತಾರೆ JP. ಮತ್ತು ಇನ್ನು ಅಷ್ಟರಲ್ಲೇ ಭಾರ್ಗವಿ ಕೂಡ ಹಾಗೆ ಹೇಳ್ತಾಳೆ, ನೋಡಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರೋ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವರು ಯಾವತ್ತಿದ್ದು ಹೋಗಿ ಜೈಲಿಗೆ ಶಿಕ್ಷೆನ ಅನುಭವಿಸ್ಲೇಬೇಕು. ನೀವು ತಪ್ಪಿಲ್ದಲೇ ಇಷ್ಟು ದಿನ ಅನುಭವಿಸಿದ್ದೀರಾ, ನಿಮಗೆಲ್ಲ ಒಳ್ಳೇದಾಗುತ್ತೆ ಕಾವೇರಿ ಅಂತ ಕೂಡ ಭಾರ್ಗವಿ ಹೇಳ್ತಾಳೆ. ಸತ್ಯಣ್ಣ ಇದ್ಕೊಂಡು ಕೈ ಮುಗಿತಾನೆ, ಹೇಗಾದರೂ ಮಾಡಿ ನನ್ನ ತಂಗಿನ ಈಚೆ ಕಡೆ ತೊಗೊಂಡು ಬನ್ನಿ ಅಂತೇಳಿ. ಇಲ್ಲ ಯೋಚನೆ ಮಾಡಿಬಿಡಿ ಸತ್ಯ, ಎಲ್ಲ ಒಳ್ಳೇದಾಗುತ್ತೆ ಅಂತ ಕೂಡ JP ಪಾಟೀಲು ಭಾರ್ಗವಿ ಇಬ್ಬರು ಕೂಡ ಸಪೋರ್ಟಿಯಾಗಿ ಮಾತಾಡ್ತಾರೆ. ಸೊ ಅಷ್ಟರಲ್ಲೇ ಇಲ್ಲಿ ಒಂದು ಕಡೆ ವರ್ಧ ಲಾಯರ್ನ ಕರ್ಕೊಂಡು ಒಂದು ಇಬ್ಬರನ್ನ ಬರ್ತಾ ಇರ್ತಾನೆ ಮಾತಾಡಿಕೊಂಡು. ಅವನು ಬರಬೇಕಲ್ಲ ಇವತ್ತು ಇಯರಿಂಗ್ಸ್ಗೆ, ಹಂಗಾಗಿ. ಸೊ ಇನ್ನು ಇವರು ಇಲ್ಲಿ 3 ಜನ ಅಣ್ಣ ತಂಗಿ ರಾಣಿ 3 ಜನ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದಾಗ ಆ ವರ್ಧ ಕೂಡ ಬರ್ತಾನೆ. ವರ್ಧ ಬಂದ್ಬಿಟ್ಟು ಕಾವೇರಿನ ಫಸ್ಟ್ ನೋಡ್ತಾನೆ, ರಾಣಿನ ಸತ್ತಿನ ಎಲ್ಲರನ್ನೂ ನೋಡ್ತಾನೆ. ನೋಡಿಬಿಟ್ಟು ಸೀದಾ ಕಾವೇರಿ ಹತ್ರ ಹೋಗ್ತಾನೆ. ಬಾಲು ಒಂದು ಸ್ವಲ್ಪ ದೂರ ನಿಂತಿರ್ತಾನೆ. ಇವನು ಕೆಣಕಕ್ಕೆ ಅಂತ ಹೋಗ್ತಾನೆ ಕಾವೇರಿನ. ಏನು ಕಾವೇರಿ, 10 ವರ್ಷ ನನ್ನ ಹೆಂಡ್ತಿನ ಕೊಂದ್ಬಿಟ್ಟು ಜೈಲಲ್ಲಿದ್ದೆ, ಈಗ ನಾನು ಕೊಂದಿದ್ದೀನಿ ಅಂತೇಳಿ ಮತ್ತೆ ರಿಓಪನ್ ಮಾಡಿಸಿದ್ದೀಯ ಕೇಸ್ನ, ಇದು ನ್ಯಾಯನಾ? ಸುಮ್ಮನೆ ನನ್ನ ಮೇಲೆ ಯಾಕೆ ಈ ರೀತಿ ಗುಬೆ ಕೂರಿಸ್ತಾ ಇದೆಯಾ ನೀನು? ನಿನಗೇನು ಅನ್ಸೋದಿಲ್ವಾ? ನೀನು ತಪ್ಪು ಮಾಡಿಬಿಟ್ಟು ನನ್ನ ಜೈಲಿಗೆ ಹಾಕ್ಬೇಕಂತ ಅನ್ಕೊಂತೀಯಲ್ಲ, ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಕಾವೇರಿಗೆ ಹೇಳ್ತಾನೆ. ಹಂಗಂದ ತಕ್ಷಣ ನಾನು ಯಾಕೋ ಮಾಡಲಿ ಕೊಲೆನ, ನೀನು ಮಾಡಿ ನನ್ನ ತಲೆ ಮೇಲೆ ಕಟ್ಟಿರೋ ನೀನು, ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ಇವತ್ತು ಅದು ಪ್ರೂವ್ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಹೌದು ಬಿಡಮ್ಮ, ಯಾಕೆ ಅಂತಂದರೆ ಈಗ ನೋಡು ನನ್ನಂಥ ಅಮಾಯಕನ ಮೇಲೆ ಹಾಕಿದೆ ಈ ಕೇಸ್ನ ತೊಗೊಂಡು ಬಂದು ಅಂತ ಹೇಳ್ಬಿಟ್ಟು ಏನೇನೋ ಇರಿಟೇಷನ್ ಮಾಡಬೇಕಾದಾಗ ಅವಾಗ ರಾಣಿ ಏನಂತಾಳೆ ಗೊತ್ತಾ, ಧ್ವನಿ ಎತ್ತಿ, ಅಂಕಲ್ ನಮ್ಮ ಅಮ್ಮನ ಈ ರೀತಿ ಎಲ್ಲ ಮಾತಾಡಬೇಡಿ ನೀವು, ನೋಡಿ ಈ ರೀತಿ ಎಲ್ಲ ಮಾತಾಡೋದ್ರಿಂದ ನಂಗೆ ಸರಿ ಹೋಗಲ್ಲ, ನಂಗೆ ಇಷ್ಟ ಆಗಲ್ಲ, ನಮ್ಮಮ್ಮ ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ರಾಣಿ ಧ್ವನಿ ಏರಿಸ್ತಾಳೆ. ಓಹೋ, ಅಮ್ಮನಷ್ಟೇ ಕೋಪ ಇದೆ ರಾಣಿ ಪುಟ್ಟ ನಿನಗೆ ಅಂತೇಳ್ಬಿಟ್ಟು ಗದ್ದನೇ ಹಿಡ್ಕೊತಾನೆ. ಬಿಡಿ ಅಂಕಲ್ ಅಂತ ಹೇಳ್ಬಿಟ್ಟು ತುಂಬನೇ ಕೋಪ ಮಾಡ್ಕೊತಾಳೆ. ನೋಡು ರಾಣಿ, ಇವರೆಲ್ಲ ಸುಮ್ಮನೆ ಎಲ್ಲ ಲಾಯರ್ನ ಕರ್ಕೊಬಂದು ಕೋರ್ಟ್ನ ಟೈಮ್ನ ವೇಸ್ಟ್ ಮಾಡ್ತಾರೆ. ನಿಮ್ಮಮ್ಮನೇ ಕೊಲೆ ಮಾಡಿರೋದು, ನಿಮ್ಮಮ್ಮನೇ ಮತ್ತೆ ಜೈಲಿಗೆ ಹೋಗ್ತಾಳೆ, ನಿಮ್ಮಮ್ಮ ಈಚೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ಇದನ್ನೆಲ್ಲ ವೇಸ್ಟ್ ಮಾಡ್ತಿದ್ದಾರೆ ಕೋರ್ಟ್ ಟೈಮ್ನ ಅಂತೇಳ್ಬಿಟ್ಟು ವರ್ಧ ಹೇಳ್ತಾನೆ. ಆಗ ರಾಣಿ ಪುಟ್ಟಕ್ಕೆ ಗೊತ್ತಾಗಲ್ವಲ್ಲ, ಅವ್ರ ಮಾಮನ ಮುಖನ ನೋಡ್ತಾಳೆ. ಅವ್ರ ಮಾಮ ಇದ್ಕೊಂಡು ಸುಮ್ಮನೆ ಹಿಂಗೆ ಅಂತಾನೆ ತಲೆನ. ಇನ್ನು ಅವ್ರ ಅಪ್ಪು ಹಿಂಗೆ ಸಂದಲ್ಲಿ ನೋಡ್ತಾ ಇರ್ತಾಳೆ. ಏನೇನೋ ಎಲ್ಲ ಮಾತಾಡಬೇಕಾದಾಗ ತುಂಬಾ ಕೋಪ ಬರುತ್ತೆ ಯಾರಿಗೆ, ಇಲ್ಲಿ ಬಾಲುನ್ಗೆ. ಒಡೆಯೋಣ ಅಂತ ಹೋಗ್ತಾನೆ. ಅಷ್ಟೆಲ್ಲ ಸೀನಾ ಇದ್ಕೊಂಡು, ಈಗ ನೀವು ಹೋದರೆ ಎಲ್ಲ ಹಾಳಾಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಕೆಲಸ ಮಾಡಿ, ನೀವು ತಾಯಿ ಮಗಳಿಬ್ಬರು ಕೂಡ ಒಂದು ಕೆಲಸ ಮಾಡಿ, ನಾನೇನೇ ಶಿಕ್ಷೆ ಕಮ್ಮಿ ಆಗಂಗೆ ಮಾಡಿ ಜೈಲಲ್ಲಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತೀನಿ ಕಾವೇರಿ. ಆಗ ನಿನ್ನ ಮಗಳು ನೀನು ಇಬ್ಬರು ಕೂಡ ಬಂದು ನಮ್ಮ ಮನೇಲಿ ಅಂದರೆ ನಮ್ಮ ಮನೆ ಕೆಲಸದವರಾಗಿ ದುಡೀರಿ ಅಂತ ಹೇಳಿದಾಗ ಕಾವೇರಿಗೆ ತುಂಬಾ ಕೋಪ ಬಂದು ಬಾಯಿಗೆ ಬಂದಂಗೆ ಬೈತಾಳೆ ವರ್ಧನ್ನ. ನಾನ್ಯಾಕೋ ದುಡಿಲಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಅಂತ ಹೇಳಿ. ಆಗ ರಾಣಿ ಪುಟ್ಟ ಏನಂತಾಳೆ ಗೊತ್ತಾ, ಅಂಕಲ್ ಈ ರೀತಿ ಎಲ್ಲ ಮಾತಾಡಬೇಡಿ ನೀವು, ನಮ್ಮ ರಟ್ಟೆಯಲ್ಲಿ ತುಂಬ ಚೆನ್ನಾಗಿ ಶಕ್ತಿ ಕೊಟ್ಟಿದ್ದಾನೆ ದೇವರು, ನಾವು ದುಡ್ಕೊಂಡು ತಿನ್ನೋದು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು, ನಿಮ್ಮ ಮನೆಗೆ ಬಂದು ನಾವು ಭಿಕ್ಷೆ ಬೇಡ್ಕೊಂಡು ತಿನ್ನೋ ಅವಶ್ಯಕತೆ ನಮಗಿಲ್ಲ ಅಂತೇಳಿ ರಾಣಿ ತುಂಬ ಚೆನ್ನಾಗಿ ಆವಾಜ್ ಆಗ್ತಾಳೆ. ಹಂಗೆ ಹಾಕಿದ ತಕ್ಷಣನೇ ಇಲ್ಲಿ ಅವರಪ್ಪ ಹೊಡಿಬೇಕಂತ ಹೋಗ್ತಿದ್ನಲ್ಲ ವರ್ಧನ್ನ, ಅಷ್ಟರಲ್ಲಿ ಅವಳೇನೆ ಬೇಕಾದಷ್ಟು ಮಾತಾಡಿ ವರ್ಧನ್ನ ಕಳಿಸ್ಬಿಟ್ಲು. ಸೊ ಇನ್ನೇನು ಅದೆಲ್ಲ ಮುಗೀತು. ಈಗ ಆಲ್ರೆಡಿ ಎಲ್ಲ ಕೋರ್ಟಿಗೆ ಹಾಜರಾಗಿದ್ದಾರೆ, ಅಂದರೆ ಇಯರಿಂಗ್ಸ್ ಇದೆಯಲ್ಲ. ಸೊ ಹಂಗಾಗಿ ಕಾವೇರಿ ಬಂದ್ಬಿಟ್ಟು ನಮಸ್ತೆ ಮಾಡ್ತಾಳೆ. ಇನ್ನೊಬ್ಬರು ಲಾಯರ್ ಬಂದ್ಬಿಟ್ಟು, ಅಂದರೆ ವರ್ಧನ್ ಕಡೆ ಲಾಯರು ನಮಸ್ತೆ ಅಂತ ಹೇಳ್ಬಿಟ್ಟು ನಮಸ್ತೆ ಮಾಡಿಬಿಟ್ಟು, ಇದು 10 ವರ್ಷದ ಹಿಂದಿನ ಕೇಸು, ನಮ್ಮ ಒಂದು ಕ್ಲೈಂಟ್ಗೆ ಈ ರೀತಿ ಟೈಮ್ನ ವೇಸ್ಟ್ ಮಾಡೋಕ್ಕೋಸ್ಕರ ಮತ್ತೆ ನೋಟಿಸ್ನ ಕಳಿಸ್ಬಿಟ್ಟು 10 ವರ್ಷದ ಆದಮೇಲೆ ರಿಓಪನ್ನ ಮಾಡಿದ್ದಾರೆ. ಆದರೆ ನಮ್ಮ ಕ್ಲೈಂಟ್ ಏನು ತಪ್ಪೇ ಮಾಡಿಲ್ಲ, ಅಂಥದ್ರಲ್ಲಿ ಈ ಕೇಸ್ನ ಮತ್ತೆ ರಿಓಪನ್ ಮಾಡಿಸ್ಬೇಕು ಅಂತ ಇದು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅವರು ಒಂದಿಷ್ಟು ಹೇಳ್ತಾರೆ. ಹಂಗಂದ ತಕ್ಷಣ JP ಇದ್ಕೊಂಡು ಎದೊಳ್ತಾನೆ ಅಷ್ಟರಲ್ಲಿ. ನಮಸ್ತೆ ಮೇಡಮ್, ನಾನು ಕಾವೇರಿ ಕಡೆ ಲಾಯರ್ ಆಗಿರ್ತೀನಿ ಅಂತ ಹೇಳ್ಕೊಂಡು, ಅದಾದಮೇಲೆ ನೋಡಿ ಇವರು ತುಂಬ ಏನೂ ತಪ್ಪು ಮಾಡಿಲ್ಲ, ನಿರಪರಾಧಿ ಕಾವೇರಿಯವರು, ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಈ ಕೇಸ್ನ ತೊಗೊಂಡಿದ್ದೀನಿ. ಅವರು 10 ವರ್ಷದಿಂದ ಯಾವುದೇ ತಪ್ಪು ಮಾಡ್ದಲೇ ಜೈಲಲ್ಲಿ ಇದ್ದಾರೆ, ಹಾಗಾಗಿ ನಮಗೆ ಇದೊಂದು ಅವಕಾಶ ಕೊಡಬೇಕು, ಜಾಸ್ತಿ ಬೇಡ, 2 ಇಯರಿಂಗ್ಸ್ ಬೇಕಷ್ಟೇ, ಅದ್ರ ಮೇಲೆ ನಮಗೆ ಯಾವುದೇ ಒಂದು ಇಯರಿಂಗ್ ಬೇಡ ಅಂತ ಕೂಡ JP ಹೇಳ್ತಾನೆ. ಹಂಗಂದ ತಕ್ಷಣ ಜಡ್ಜ್ ಇದ್ಕೊಂಡು ಎಸ್ ನಾನು ಕೊಡ್ತೀನಿ, 2 ಇಯರಿಂಗ್ರ ಮೇಲೆ ಜಾಸ್ತಿ ಕೊಡೋದಿಲ್ಲ ನಾನು ಅಂತ ಕೂಡ ಅವರೇ ಹೇಳ್ತಾರೆ ಜಡ್ಜು. ಆಗ ಅದಾದಮೇಲೆ ಮೇಡಮ್ ನಾನು ವರ್ಧನ್ನ ಕಟ್ಕಟೆಯಲ್ಲಿ ನಿಲ್ಲಿಸಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಅದನ್ನು ಕೇಳೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೂಡ
ಮೇಡಮ್‌ನ ಕೇಳ್ತಾರೆ. ಸರಿ ಆಯಿತು ಅಂಥೇಳಿ ವರದಾ, ವರದಾ, ವರದಾ ಅಂತ ಕೂಗ್ತಾರೆ ಅಲ್ಲಿರೋರು. ಆಗ ಬಂದ್ಬಿಟ್ಟು ವರದಾ ಇಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಂತಾನೆ. ನಿಂತ್ಕೊಂಡ ತಕ್ಷಣ ಏನು ಜೆ.ಪಿ ಪ್ರಶ್ನೆಗಳನ್ನ ಶುರು ಮಾಡ್ತಾನೆ. "ಏನಪ್ಪ ಇದು ಹೇಗಾಯಿತು? ಏನು ಕತೆ? ಕೊಲೆ ಆಗೋ ಟೈಮಲ್ಲಿ ಯಾವ ಥರ ನಡೀತು?" ಅಂತ ಕೂಡ ಎಲ್ಲನೂ ಕೇಳ್ತಾರೆ ಜೆ.ಪಿ ಪಾಟೀಲು. ಅವನೇನು ಹೇಳ್ತಾನೆ ಗೊತ್ತಾ? ನೋಡಿ, ಇವರಿಬ್ಬರು ಓಡೋಗಿ ಮದುವೆ ಆಗಿರೋರು. ಅಂದರೆ ಮನೆ ಬಿಟ್ಟು ಬಂದಿದ್ಲು ಕಾವೇರಿ. ಬಾಲ ನನ್ನ 20 ವರ್ಷದ ಗೆಳೆಯ. ನಾವಿಬ್ರು ತುಂಬ ಚಿಕ್ಕವರಿಂದ ಇದ್ದೋರು. ಅವನು ಮದುವೆ ಮಾಡ್ಕೊಂಡು ಬಂದ ಕಾವೇರಿನ. ಮದುವೆ ಮಾಡ್ಕೊಂಡು ಬಂದ ತಕ್ಷಣನೇ ಅವ್ನಿಗೆ ಆಶ್ರಯ ಇರಲಿಲ್ಲ. ಹಂಗಾಗಿ ನಾನು ಆಶ್ರಯ ಕೊಟ್ಟೆ. ಆಶ್ರಯ ಕೊಟ್ಟ ತಕ್ಷಣ ನಮ್ಮ ಮನೇಲಿ ಇಬ್ಬರು ಕೂಡ ಇದ್ದರು. ಅದಾದಮೇಲೆ ಕಾವೇರಿ ಏನು ಮಾಡಿದ್ಲು, ನನ್ನ ಮೇಲೆ ಮೋಹ ಬಂತು. ಅಂದರೆ ಆಸೆ ಬಂದ್ಬಿಡ್ತು ಅವಳಿಗೆ. ಆಸೆ ಬಂದ್ಬಿಟ್ಟು ನನ್ನ ಹಿಂಸೆ ಮಾಡೋಕ್ಕೆ ಶುರು ಮಾಡಿದ್ಲು. ಅಷ್ಟೇ ನಡೆದಿದ್ದು ಅಂತ ಹೇಳ್ಬಿಟ್ಟು ಇನ್ನೂ ಹೇಳ್ತಾ ಇರ್ತಾನೆ. ಸೊ ಇವತ್ತಿನ ಸಂಚಿಕೆ ಅಂದರೆ ಇವತ್ತಿಂದಲ್ಲ, ಈ ಒಂದು ಫಸ್ಟ್‌ನೇ ಎಪಿಸೋಡು ಹೀಗೆ ಮುಗಿಸ್ತಾ ಇದ್ದೀನಿ. ಏಕೆಂದರೆ ನಿಮಗೂ ಲಾಂಗ್ ಆಗುತ್ತೆ ನೋಡೋಕ್ಕೆ. ನೆಕ್ಸ್ಟ್ ಎಪಿಸೋಡು 1-1.5 ಗಂಟೆ ಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿಗೆ ನಿಂತಿದೆ ಈ ಸೀರಿಯಲ್ಲು. ನೆಕ್ಸ್ಟು 1 ಗಂಟೆ 1.5 ಗಂಟೆಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ನೋಡೋರಿಗೆಲ್ಲ ಥ್ಯಾಂಕ್ ಯು.